ಆ ರಾಯಣ್ಣ ಅಂದಾಕ್ಷಣ ಎಲ್ಲರ ಯುವಕರ ಮೈ ಮನವು ಕೂಡ ರೋಮಾಂಚನ ಆಗುವಂಥ ಒಂದು ದಿವ್ಯ ಶಕ್ತಿ ಇರ್ತಕ್ಕಂಥ ಪುಣ್ಯಾತ್ಮ. ನಾವೆಲ್ಲರೂ ಕೂಡ ಆತನ ಇತಿಹಾಸವನ್ನು ಪ್ರತಿಯೊಬ್ಬರು ಕೂಡ ಅರ್ಥಕೊಂಡಿರ್ತಕ್ಕಂಥವ್ರು. ಇವತ್ತಿನ ಯುವ ಪೀಳಿಗೆಗೆ ಅಂಥ ಪುಣ್ಯಾತ್ಮನ ಇತಿಹಾಸ, ಅಂಥ ಪುಣ್ಯಾತ್ಮನ ಯಶೋಗಾಥೆಯನ್ನು ಹೇಳುವಂಥದ್ದು ಭಾಳ ಅವಶ್ಯಕತೆ ಇರೋ ಕಾರಣಕ್ಕಾಗಿ ಆತನಲ್ಲಿರ್ತಕ್ಕಂಥ ದೇಶಪ್ರೇಮ, ಆತನಲ್ಲಿರ್ತಕ್ಕಂಥ ಒಂದು ಶೌರ್ಯ, ಆತನಲ್ಲಿರ್ತಕ್ಕಂಥ ಎಲ್ಲರನ್ನೂ ಪ್ರೀತಿಸುವಂಥ ಮನೋಭಾವ ಎಲ್ಲ ಯುವಕರ ಮೇಲೆ ಕೂಡ ಬರಲಿ ಅನ್ನೋಂಥ ಉದ್ದೇಶಕ್ಕಾಗಿ ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮುನ್ನೋಟ ಆಗ್ಲಿಕ್ಕತ್ತಿದ್ದೀವಿ. ಈ ಕಾರ್ಯಕ್ರಮದ ರೂಪುರೇಷೆಗಳು ಬಂದ್ಬಿಟ್ಟು ವಿಜಯಪುರದ ಐತಿಹಾಸಿಕ ದೇವಸ್ಥಾನ ಆಗಿರತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದಿಂದ ಆಗಸ್ಟ್ 23ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಒಂದು ವಿಜೃಂಭಣೆ ಆಗಿರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 12 ಫೀಟ್ ಎತ್ತರದ ರಾಜಗಂಭೀರವಾಗಿ ನಿಂತಿರತಕ್ಕಂತಹ ಆ ಪುಣ್ಯಾತ್ಮನ ಮೂರ್ತಿ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಸಾವಿರಾರು ಯುವಕರ ಜೊತೆಗೆ ಆ ಸಿದ್ದೇಶ್ವರ ದೇವಸ್ಥಾನದ ಮೆರವಣಿಗೆ ಆರಂಭ ಆಗ್ತೈತಿ. ಅದ್ರ ವಿವರಣೆಯನ್ನ ಸಮಿತಿ ಅಧ್ಯಕ್ಷರು ಹೇಳ್ತಾರೆ. ಆದರೆ ರಾಯಣ್ಣನ ಜಾತ್ರೆ ಮಾಡಬೇಕಾಗಿತ್ತಂದ್ರೆ ಒಂದು ಸಂಕಲ್ಪ ಇತ್ತು ನಮ್ಮೆಲ್ಲರದ್ದು ಕೂಡ. ಹೆಂಗ ಸಂಕಲ್ಪ ಅಂತ ಕೇಳಿದ್ರೆ, ಕಳೆದ ಬಾರಿ ಈ ತಂಡವನ್ನು ಕಟ್ಕೊಂಡು ಆ ನಂದಗಡದ ಪುಣ್ಯ ಭೂಮಿಗೆ ಹೋಗಿ ಅಲ್ಲಿ ಒಂದು ಮಹಾರುದ್ರಾಭಿಷೇಕ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಬರ್ತೀವಿ. ಎಂಥ ಸಂಕಲ್ಪ ಅಂತಂದ್ರೆ ಎಲ್ಲ ಯುವಕರುಗಳು ಕೂಡ ಸದೃಢವಾಗಬೇಕಾಗಿದೆ, ಎಲ್ಲ ಯುವಕರು ಕೂಡ ಸಂಘಟಿತರಾಗಬೇಕಾಗಿದೆ. ಮಗದೊಂದು ಎಲ್ಲ ವಿಷಯಗಳಿಗೆ ಅವರು ಯುವಕರುಗಳನ್ನು ಬಳಸ್ಕೊಂತಾರೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅವರು ಮಾತು ಹೇಳಿದ್ರಂತ ಎಲ್ಲರೂ ಕೂಡ ಅರ್ಥಕೊಂಡಂಥ ಮಾತು ಏನಂತ ಕೇಳಿದ್ರೆ, ಕಲ್ಲಿನ ಪರ್ವತವನ್ನ ಕುಟ್ಟಿ ಪುಡಿ ಮಾಡುವಂಥ ಶಕ್ತಿ ಯಾರ ಹತ್ರ ಅಂತ ಕೇಳಿದ್ರೆ ಆ ಯುವಕರ ಕೈಯೊಳಗೈತಿ. ಅಂಥ ಯುವಕರನ್ನ ಮತ್ಯಾವುದೋ ಇದಕ್ಕೆ ಹೋಗೋದಕ್ಕಿಂತ ಆ ಪುಣ್ಯಾತ್ಮ ರಾಯಣ್ಣ ವೀರ ಧೀರ ಶೂರನಾಗಿರ್ತಕ್ಕಂಥ ರಾಯಣ್ಣನ ಹೆಸರ ಮೇಲೆ ಎಲ್ಲ ಯುವಕರುಗಳನ್ನ ಸಂಘಟನಾ ಮಾಡೋಣ. ಆ ಎಲ್ಲ ಯುವಕರಿಗೂ ಕೂಡ ಒಂದು ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನ ದಾರಿಯನ್ನು ತಿಳಿಸಿಕೊಡುವಂಥ ಉದ್ದೇಶಕ್ಕಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನೊಂದು ವಿಶೇಷವಾಗಿ ಆ ರಾಯಣ್ಣನ ಮೂಲ ನೆಲೆ ಇದು ವಿಜಯಪುರ ಜಿಲ್ಲೆ ಅನ್ನುವಂಥದ್ದು ನಮ್ಗೆ ಇತ್ತೀಚೆಗೆ ನಮ್ಮೆಲ್ಲರಿಗೂ ಕೂಡ ಅರಿವಾಯಿತು. ಯಾಕಂತ ಕೇಳಿದ್ರೆ ಆ ಪುಣ್ಯಾತ್ಮ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಆತನನ್ನು ನೇಣಿಗೆ ಹಾಕಿ ಅಲ್ಲಿ ಸಮಾಧಿ ಮಾಡಿದರೂ ಕೂಡ ಕೆಲವೊಂದಿಷ್ಟು ಅವರ ಪೂರ್ವಿಕರು ಇರತಕ್ಕಂಥ ಕುರುಹುಗಳು ಅದೇ ವಿಜಯಪುರ ಜಿಲ್ಲೆಯ ರೂಗಿ ಅನ್ನುವಂಥ ಹಿರೇರೂಗಿ ಅನ್ನುವಂಥ ಗ್ರಾಮದಲ್ಲಿ ಅವ್ರ ಪೂರ್ವಿಕರು ಇದ್ರು ಅನ್ನುವಂಥ ಪುರಾವೆಗಳು ನಮಗೆ ಸಿಕ್ಕಾಗ ಬಹಳ ಆನಂದ ಅನಿಸ್ತು, ಬಹಳ ಖುಷಿ ಅನಿಸ್ತು. ನಮ್ಮ ಜಿಲ್ಲೆಯವನೇ ಆಗಿರತಕ್ಕಂಥವನ್ನೆಲ್ಲ ರಾಯಣ್ಣ ಅನ್ನುವಂಥ ಭಾವ ಬಿಟ್ಟುಕೊಂಡು ಕೇವಲ ರಾಯಣ್ಣನ ಜಯಂತಿಯನ್ನು ಅಷ್ಟ ಮಾಡೋದು ಬೇಡ. ಯಾಕಂದ್ರೆ ಪ್ರತಿ ಹಳ್ಳಿಗಳಲ್ಲಿ ರಾಯಣ್ಣನ ಜಯಂತಿ ಮಾಡ್ತಾರೆ, ತಾಲೂಕುಗಳಲ್ಲಿ ಮಾಡ್ತಾರೆ, ಜಿಲ್ಲೆಗಳಲ್ಲಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸರ್ಕಾರ ಮಟ್ಟದಲ್ಲಿ ಕೂಡ ಆ ರಾಯಣ್ಣನ ಜಯಂತ್ಯೋತ್ಸವಗಳನ್ನ ಮಾಡ್ತಾರೆ. ಆದ್ರೆ ವಿಶೇಷವಾಗಿ ರಾಯಣ್ಣನ ಜಾತ್ರೆಯನ್ನ ಮಾಡೋಣ ಅನ್ನೋಂಥ ಒಂದು ಸಂಕಲ್ಪ ಬರ್ತೈತಿ. ಯಾಕಂತ ಕೇಳಿದ್ರೆ ನಾವೆಲ್ಲರೂ ಕೂಡ ದೈವ ಆರಾಧಕರಾಗಿರ್ತಕ್ಕಂಥವ್ರು. ಈ ಭವ್ಯ ಭಾರತ ದೇಶ ಏನಂತ ಕೇಳಿದ್ರೆ ದೇವರಗಳನ್ನ, ಆ ಪವಾಡ ಪುರುಷರುಗಳನ್ನ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಭಕ್ತಿ ಭಾವದಿಂದ ಕಾಣುವಂಥವ್ರು. ರಾಯಣ್ಣನ ಕ್ಷೇತ್ರಕ್ಕೆ ಹೋದಾಗ, ರಾಯಣ್ಣನ ಸಮಾಜ ಸ್ಥಳಕ್ಕೆ ಅಲ್ಲಿ ಹೋದಾಗ ಭಕ್ತಿ ಭಾವ ಅನ್ನುವಂಥದ್ದು ನಾವೆಲ್ಲರಿಗೂ ಕೂಡ ಎದ್ದು ಬರ್ತೈತಿ. ಯಾಕಂತ ಕೇಳಿದ್ರೆ ಅಲ್ಲೊಂದು ಏನೋ ಪಾಸಿಟಿವ್ ಎನರ್ಜಿ ಐತೆ ಅನ್ನುವಂಥ ಭಾವ. ಯಾಕೆ ತೊಟ್ಟಿಲ ಕಟ್ಟಿರ್ತಾರೆ ಅಂದ್ರೆ, ಆ ರಾಯಣ್ಣನ ಕ್ಷೇತ್ರಕ್ಕೆ ಹೋಗಿ ತೊಟ್ಟಿಲ ಕಟ್ಟಿ ಬಂದ್ರೆ ವರ್ಷ ತುಂಬೋದ್ರೊಳಗೆ ಅಂತ ವೀರ ಧೀರ ಮಕ್ಕಳು ನಮಗೆ ಹುಡ್ತಾವ ಅನ್ನೋಂಥ ಭಾವವನ್ನು ಇಟ್ಕೊಂಡು ಭಕ್ತಿ ಭಾವದಿಂದ ಆ ರಾಯಣ್ಣ ಕಾಣ್ಲಿಕ್ಕತ್ತಿದಾರಲ್ಲ. ಹಾಗಾಗಿ ರಾಯಣ್ಣ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ, ಕೇವಲ ಒಬ್ಬ ಮಹಾತ್ಮನಷ್ಟೇ ಅಲ್ಲ, ರಾಯಣ್ಣನೊಬ್ಬ ದೈವ ಭಕ್ತನದನ, ದೈವಿ ಸಂಭೂತನದನ ಅನ್ನುವಂಥ ಭಾವ ಜನರಲ್ಲಿ ಬರಲು ಅನ್ನುವಂಥ ಉದ್ದೇಶಕ್ಕಾಗಿ ಆ ರಾಯಣ್ಣನ ವಿಶೇಷವಾಗಿರತಕ್ಕಂಥ ಜಾತ್ರೆಯನ್ನ ನಾವು ಆಯೋಜನೆ ಮಾಡಿದ್ದೀವಿ. ಅದರ ಮುಂದಿನ ವಿವರಣೆಯನ್ನ ನಮ್ಮ ಮೋಹನ್ ಸರ್ ಮೇಟಿ ಅವರು ಹೇಳ್ತಾರೆ. ಈ ಒಂದು ಕ್ರಾಂತಿಯನ್ನ ಮಾಡಲಿಕ್ಕೆ ಎಲ್ಲ ನುರಿತ ರಾಜ್ಯ ಮತ್ತು ಜಿಲ್ಲೆಯ ನುರಿತ ನಮ್ಮ ಸಮುದಾಯದ ಜನರನ್ನ ಕರೆಸಿ ಆ ಜನರಿಗೆ ಒಂದು ಅವೇರ್ನೆಸ್ ಆಗಲಿ ಅನ್ನೋ ಕಾರ್ಯಕ್ರಮ. ಈಗ ರಾಯಣ್ಣವರ ಜೀವನ ಚರಿತ್ರೆ ಕುರಿತು ನಮ್ಮ ಮಾಧ್ಯಮ ಮಿತ್ರರೆಲ್ಲ ನಮಸ್ಕರಿಸಿ, ಇದೇ ಭಾನುವಾರ 23 ಆಗಸ್ಟ್ ರವಿವಾರದಂದು ಐತಿಹಾಸಿಕ ಗುಮ್ಮಟ ನಗರಿಯಲ್ಲಿ ರಾಯಣ್ಣ ಉತ್ಸವ ಸಮಿತಿ ವತಿಯಿಂದ ರಾಯಣ್ಣ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಸುಂದರ ಭವ್ಯವಾದ ಮೆರವಣಿಗೆಯೊಂದಿಗೆ ರಾಯಣ್ಣನ ಮೂರ್ತಿಯವರ 12 ಅಡಿ ಭವ್ಯವಾದ ಮೂರ್ತಿಯೊಂದಿಗೆ ಡೊಳ್ಳು ಕುಣಿತ ಹಾಗೂ ಗೊಂಬೆ ಕುಣಿತಗಳ ಭವ್ಯ ಮೆರವಣಿಗೆಯೊಂದಿಗೆ ಗಾಂಧಿ ಚೌಕ್ ಮಾರ್ಗವಾಗಿ ಮತ್ತು ಬಸವ ಸರ್ಕಲ್ ಮಾರ್ಗವಾಗಿ, ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಮತ್ತು ಕನಕದಾಸ ಸರ್ಕಲ್ ಮಾರ್ಗವಾಗಿ ದರ್ಬಾರ್ ಹೈಸ್ಕೂಲ್ ಮೈದಾನದವರೆಗೆ ಬಂದು ಆ ವೇದಿಕೆಯಲ್ಲಿ ಒಂದು ಭವ್ಯ ವೇದಿಕೆ ಇರುತ್ತದೆ. ಯುವ ನಾಯಕತ್ವದ ಒಂದು ವೇದಿಕೆ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಯುವ ಜಿಲ್ಲೆಯಾದಂಥ ಮತ್ತು ಈ ಕರ್ನಾಟಕ ರಾಜ್ಯದ ಯುವ ನಾಯಕರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲಿದ್ದಾರೆ. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಏನ್ ಮಾಡಿರಿ, ಮುಂದೆ ಏನ್ ಮಾಡ ಸರ್, ರಾಯಣ್ಣನ ಚರಿತ್ರೆ ಇಡೀ ದೇಶಕ್ಕೇನೆ ಗೊತ್ತು, ಯಾರು ಕೂಡ ಮರಿಲಾರದು. ರಾಯಣ್ಣನ ಒಂದು ವಿಚಾರವನ್ನ ನಾವು ಸಾಮಾನ್ಯವಾಗಿ ಮಹಾಪುರುಷರವನ್ನ ತಗೊಂಡಾಗ ನಾವು ಬರೀ ನಮ್ಮ ಸಮಾಜಕ್ಕಷ್ಟ ಮೀಸಲಲ್ಲ, ರಾಯಣ್ಣ ಅದು ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲ ಸಮುದಾಯ ಪ್ರೀತಿಸುವಂಥ ಮತ್ತು ಗೌರವಿಸುವ. ನಾವು ಯಾರು ಮರೆತರೂ ಕೂಡ ದೇಶ ಬರಿಲಾರದಂಥ ದಿನವನ್ನು ಆಗಸ್ಟ್ 15 ಮತ್ತು ಜನವರಿ 26 ನೆನಪಿಡುವಂಥ ದಿವಸವನ್ನು ಸೃಷ್ಟಿ ಮಾಡಿ ಹೋದಂಥವು. ಈಗಿನ ಯುವ ಪೀಳಿಗೆಗೆ ನಮ್ಮ ಪೂಜರು ಹೇಳಿದಂಗೆ
ತೊಟ್ಲು ಕಟ್ಟಿ ನಮಗೆ ಅಂಥ ರಾಯಣ್ಣ ಅಂತ ಮಕ್ಕಳು ಹುಟ್ಟಲಿ ಅನ್ನುವಂಥದ್ದನ್ನು ಬೇಡ್ಕೊಂಡು ಬರುವಂಥ ಜನರಿಗೆ ಮನೆ ಮನೆಗೂ ಒಬ್ಬ ರಾಯಣ್ಣ ಹುಟ್ಟಿ ದೇಶಾಭಿಮಾನ ಬೆಳೀಲಿ ಅನ್ನುವಂಥ ಉದ್ದೇಶವನ್ನು ನಾವು ಆ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಸರ್. ಭಾಳಷ್ಟು ಜನರು ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ನಾವು ಎಲ್ಲೂ ಕೂಡ ಯಾರನ್ನೂ ಆಹ್ವಾನ ಮಾಡಲಿಕ್ಕೆ ಹೊರಟಿಲ್ಲ. ಈ ಪತ್ರಿಕಾ ಮುಖಾಂತರನ ಅಷ್ಟೇ, ಪತ್ರಿಕಾಗೋಷ್ಠಿ ಮುಖಾಂತರನ ಆಹ್ವಾನ ಮಾಡ್ತಾ ಇದ್ದೀವಿ. ಜನರ ನಿರೀಕ್ಷೆ ಮೀರಿ ಇಲ್ಲಿ ಸೇರುವಂಥದ್ದನ್ನು ಇದು ಬಿಜಾಪುರದಿಂದ ಆರಂಭ ಆಗ್ತೈತೆ ಸರ್. ಬೇರೆ ಬೇರೆ ಕಡೆ ಎಲ್ಲ ಇತರ ರಾಜ್ಯಗಳಿಗೂ ಕೂಡ ಇದು ಸಂದೇಶ ಮುಟ್ಟಿದೆ. ಈಗೆಲ್ಲರೂ ಕೂಡ ಭಾಳಷ್ಟು ಮಂದಿ ನಾನಿ ಅನ್ನುವಂಥ ಬರ್ತೀವಂತಂದ್ರೂ ಕೂಡ ನಾವು ಯಾವುದೇ ರಾಜಕೀಯ ವೇದಿಕೆ ಆಗಬಾರ್ದು ಅನ್ನುವಂಥ ಕಾನ್ಸೆಪ್ಟ್ದೊಳಗೆ ಇದೊಂದು ಅವೇರ್ನೆಸ್ ಮಾಡ್ಲಿಕ್ಕೆ ಹೊಂಟಿದ್ದೀವಿ ಸರ್. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಡಾಕ್ಯುಮೆಂಟ್ ಏನು ಮಾಡಾಕತ್ತೀರಿ ನಿಮ್ಮ ಈ ರಾಯಣ್ಣ ಉತ್ಸವ ಸಮಿತಿಯಿಂದ? ಅಂಥದ್ದು ಏನು ನಮಗೆ ಈಗ ಸಾರ್ವಜನಿಕರಿಗೆ ಗೊತ್ತಿಲ್ಲ, ಕೆಲವೊಬ್ಬರು ಯುವ ಪೀಳಿಗೆಗಳಿಗೆ ಇನ್ನೂ ರಾಯಣ್ಣ ಕುರಿತಾಗಿ ಗೊತ್ತಿಲ್ಲ, ತುಂಬ ಹಳೆಬರಿಗೆ ಗೊತ್ತು. ಈ ಹೊಸಬರಿಗೆ ಗೊತ್ತಾಗೋ ನಿಟ್ಟಿನಲ್ಲಿ ಅದನ್ನು ಕಾಯ ಮಾಡಿ ತೋರಿಸ್ಕೊಂಡು ಹೋಗ್ಬೇಕಲ್ಲ ಅವ್ರ ಜೀವನ ಚರಿತ್ರೆ. ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದ್ವಿ ಸರ್? ಇನ್ನು ಅದನ್ನು ನಮ್ಮ ಸಾಹಿತಿಗಳು ಭಾಳಷ್ಟು ಜನ ಸಮುದಾಯದಲ್ಲಿ ಮತ್ತು ಇತರ ಸಮುದಾಯದಲ್ಲಿ ಇದ್ದಾರೆ. ಅದನ್ನು ಕೂಡ ಉತ್ತೇಜನವನ್ನು ನೀಡಲಿಕ್ಕೆ ಇದು ವೇದಿಕೆ ಆಗ್ತಾ ಇದೆ ಸರ್. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿಯೂ ಕೂಡ ಮಕ್ಕಳಲ್ಲಿ ಒಂದು ಜ್ಞಾನವನ್ನು ಬಿತ್ತಲಿಕ್ಕೆ ಅದನ್ನು ಇದು ವೇದಿಕೆಯನ್ನು ಸೃಷ್ಟಿ ಆಗ್ತಾ ಇದೆ ಸರ್. ಪ್ರಾರಂಭ ನೋಡಿದ್ದೀವಿ. ಆದರೆ ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್. ಮುಂಚೆನ ಅವ್ರಿಗೆ ಹೇಳಿದ್ದೀವಿ ಸರ್. ಯಾರು ಕೂಡ ಅವರು ಈಗ ಚುನಾಯಿತ ಪ್ರತಿನಿಧಿ ಕಾಂತೇಶ್ ಅವರು ಇರ್ಬೋದು, ಎಲ್ಲ ಪಕ್ಷದವರು ಅವರವ್ರ ಪಕ್ಷದೊಳಗೆ ಗುರುತಿಸಿಕೊಂಡಿರ್ಬೇಕು ಸರ್. ಈ ವೇದಿಕೆ ಕೇವಲ ಸಮಾಜದಲ್ಲಿ ಯುವ ಪೀಳಿಗೆಯ ಶಕ್ತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಶಿಕ್ಷಣ, ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಬಿತ್ತಲಿಕ್ಕೆ ಮಾತ್ರ ಇದು ವೇದಿಕೆ ಆಗ್ತಿದೆ ಸರ್. ಯಾವುದೇ ರಾಜಕೀಯ ವಿಷಯವನ್ನು ಎಲ್ಲೂ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್. ಈ ವೇದಿಕೆ ಭಾಳ ಸ್ಪಷ್ಟ ಇದೆ ಸರ್. ಅಂದ್ರೆ ಒಂದೊಂದು ಕ್ಷೇತ್ರದಾಗ ಒಂದೊಂದು ಗಣನೀಯವಾಗಿ ಸಾಧನೆ ಮಾಡಿದಂಥವ್ರು ಸರ್ ಇವರು. ನಾವು ಭಾಳಷ್ಟು ರಾಜಕಾರಣಿಗಳು ಇವತ್ತು ನಮ್ಮ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ ಅವರನ್ನ ಕರಿಬಹುದಾಗಿತ್ತು ಸರ್ ಈ ಕಾರ್ಯಕ್ರಮಕ್ಕೆ. ಅವ್ರನ್ನೆಲ್ಲ ರಾಜಕಾರಣಿಗಳನ್ನು ಪ್ರಸ್ತುತ ಇರುವಂಥ ಒಂದು ವ್ಯವಸ್ಥೆಯೊಳಗೆ ಇದ್ದವ್ರನ್ನ ಯಾಕೆ ಬಿಟ್ಟಿದ್ದೀವಿ ಅಂದರೆ ಸರ್, ಅವರಿಗೆ ಭಾಳ ನಾವು ಹೇಳಿದಂಥ ವಿಷಯನ ಅದೇ ಸರ್. ನಮ್ಮ ಪೂಜ್ಯರೆಲ್ಲರೂ ಕೂಡಿ ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹೌದು ಸರ್. ಹೌದು ಸರ್. ಎಸ್ ಸರ್. ಅವರು ರಾಜಕೀಯ ಇನ್ನೂ ಚೆನ್ನಾಗಿರ್ತಿತ್ತು. ಅವರೆಲ್ಲ ರಾಜಕೀಯೇತರನೇ ಆಗಿದ್ದಾರೆ ಸರ್. ಇಲ್ಲ, ನನಗೆ ಹೇಳಿದ್ರಲ್ಲ ಕಾಂಗ್ರೆಸ್ ಪರವಾಗಿ ನೇರವಾಗಿ ಸರ್. ಈಗ ಸರ್ ಮಿನಿಸ್ಟರ್ ಇದಾರಲ್ಲ ಇವರನ್ನ ಕರೆದಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಈಗ ಏನಾಗ್ತಾರೆ ಅಲ್ಲಲ್ಲ ಸರ್, ನಾನು ಹೇಳ್ತಿರೋದು ಈಗ ಪ್ರತಿಯೊಬ್ಬರು ಕೂಡ ಅವ್ರವ್ರ ಪಕ್ಷದಾಗ ಅವ್ರ ವೈಯಕ್ತಿಕ ಅವರು ಗುರುತಿಸ್ಕೊಂಡಿರ್ತಾರೆ. ಆದ್ರೆ ನಾವು ರಾಜಕೀಯೇತರ ಅನ್ನೋ ಕಾರಣ ಏನಂತಂದ್ರೆ MLA MP ಮಿನಿಸ್ಟರ್ ಇವ್ರು ಇಲ್ಲದೆ ಇರೋರನ್ನ ಕರೆದಿರೋದು ಅಂತ ನಾನು ಹೇಳ್ತೇನೆ. ಅವರು ಸಾಮಾಜಿಕ ಒಂದೇ ಪಕ್ಷ ಸರ್. ನೀವು ಸಾಮಾನ್ಯವಾಗಿ ನಾವು ಹೇಳಿದಂಥ ಹೆಸರನ್ನ ಗುರುತಿಸಿರ್ಬಹುದಾ ಸರ್? ಎಲ್ಲ ಪಕ್ಷದವರು ಇರ್ಬೋದು ಸರ್ ಅವ್ರವ್ರ ಪಕ್ಷ ಇದ್ರೊಳಗೆ. ಇದು ಯಾವುದೋ ಒಂದು ಕಾಂಗ್ರೆಸ್ ಟೀಮು ಅಥವಾ BJP ಟೀಮು ಅಥವಾ JDS ಟೀಮ್ ಇಲ್ಲ ಸರ್. ಅವ್ರವ್ರ ಪಕ್ಷದೊಳಗೆ ಗುರುತಿಸ್ಬೋದು. ನಮ್ಮದ ಭಾಳ ನಿಷ್ಠುರವಾದಂಥ ಒಂದು ನಿರ್ಧಾರ ಅಂದರೆ ಅಲ್ಲಿ ಯಾವುದೂ ಕೂಡ ಪಕ್ಷದ ಪ್ರಚಾರಗಳು ಅಥವಾ ಪಕ್ಷದ ವಿಷಯಗಳು ಎಲ್ಲೂ ಕೂಡ ಚರ್ಚೆ ಆಗಲಾರ್ದಂಗೆ ನೋಡಲಿಕ್ಕೆ ಉತ್ಸವ ಸಮಿತಿ ಅದನ್ನು ಗಂಭೀರವಾಗಿ ಪರಿಗಣಿಸ್ತೈತೆ ಸರ್. ಅದನ್ನಂತೂ ಅವರವರ ಸಾಮಾಜಿಕ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿದವ್ರದಾರೆ ಸರ್, ಸಾಧನೆ ಮಾಡಿದವ್ರದಾರೆ. ಆ ಸಾಧನೆ ಮಾಡೋದ್ರ ಜೊತೆಗೆ ಅವ್ರ ಪಕ್ಷದೊಳಗೂ ಗುರುತಿಸ್ಕೊಂಡಿರ್ಬೇಕು. ಮುಂದೆ ಏನೋ ಆಗ್ಲಿಕ್ಕೆ ಅವ್ರು ಪ್ರಯತ್ನ ಪಟ್ಟಿರ್ಬೋದು. ಆದರೆ ಅವರಲ್ಲಿ ಇರುವಂಥ ಜ್ಞಾನವನ್ನು ನಾವು ಇತರರಿಗೆ ಹಂಚಲಿಕ್ಕೆ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀವಿ ಸರ್. ಸರ್ ಪತ್ರಿಕೆ ಒಂದು ಪಟ್ಟಿ ಎತ್ತಿ ಆ ಥರ ಮಾಡ್ಲಿಕ್ಕಿಲ್ಲ. ಒಂದು ಉತ್ಸವ ಸಮಿತಿಯನ್ನು ಮಾಡ್ಕೊಂಡಿದ್ವಿ. ಆ ಸಮಿತಿಯಲ್ಲಿ ಏನೋ ಅಧ್ಯಕ್ಷರ ಆದಿಯಾಗಿ ತಮ್ಮ ಕೈಲಾದಂಥದ್ದು ಫಸ್ಟ್ ಸಮಿತಿಯವರನ್ನು ನಾವು ಹಾಕೊಂಡಿದ್ವಿ. ಅದಕ್ಕೆ ಬಹಳ ಜನ ಸ್ವಯಂ ಪ್ರೇರಿತವಾಗಿ ಸ್ವಾಮೀಜಿಗಳು ಕೂಡ ಇದಕ್ಕೆ ಆರ್ಥಿಕ ನೆರವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ಮಾಡುವಂಥ ಉದ್ದೇಶ ಬಹಳ ಪ್ರಾಮಾಣಿಕವೂ ಇದೆ ಅನ್ನೋಂಥದ್ರ ಭಾವ ಅವ್ರ ಮನಸ್ಸೊಳಗೆ ಬಂದಾಗ ಪ್ರತಿಯೊಬ್ಬರು ಕೂಡ ನಾವು ರೊಕ್ಕ ಕೇಳಿಲ್ಲ ಯಾರಿಗೂ ಕೂಡ ತನು ಮನ ಧನದ ಸಹಾಯ ಮಾಡೋದಿತ್ತಂದ್ರೆ ನಾವು ಹಳ್ಳಿ ಭಾಗಕ್ಕೆ ಹೋದಾಗ ಹೇಳ್ತಿದ್ವಿ, ನೀವೇನಾದ್ರು ಧನ ಸಹಾಯ ಮಾಡುವಂಥ ವಿಚಾರ ನಿಮ್ಮ ಹತ್ರ ಇತ್ತಂದ್ರೆ ನಿಮ್ಮ ಆಜು ಬಾಜು ಗಾಡಿಗಳನ್ನು ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಬರೀ ಅಂತ ನಾವು ಕೇಳ್ಕೊಂಡಿದ್ವಿ. ಆದರೂ ಕೂಡ ಭಾಳ ಜನ ನಾ ಸ್ಟೇಜಿನ ವ್ಯವಸ್ಥೆ ಮಾಡ್ಕೊಡ್ತೀನಿ, ನಾ ದಾಸೋಹದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಸ್ವಯಂ ಪ್ರೇರಿತವಾಗಿ ಭಾಳ ಜನ ಮುಂದೆ ಬಂದಿದ್ದಾರೆ. ಮೊದಲು ಈ ಸಮಿತಿಯವರೇ ಇದಕ್ಕೊಂದಿಷ್ಟು ಮುಂದುಗಳು ಹಾಕೊಂಡಿದ್ದಾರೆ. ಇತ್ತಿತ್ತಲಾಗಿ ಕುರುಬ ಸಮುದಾಯಕ್ಕೆ ರಾಜಕೀಯವಾಗಿ ಹಿನ್ನಡೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಉತ್ಸವದಲ್ಲಿ ಚರ್ಚೆ ಏನಾದರೂ ಆಗುತ್ತಾ? ಎಲ್ಲ ಒಂದೇ ಪಕ್ಷಕ್ಕಂತಲ್ಲ, ಆ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಗುತ್ತಾ? ಇಲ್ಲ, ನಾವು ಪರ್ಟಿಕ್ಯುಲರ್ ಆಗಿ ಇಂಥದೇ ಒಂದು ವಿಷಯ ಅಂತಿಲ್ಲ. ಮೊದಲು ನಾವು ಬೇಕಾಗಿದ್ದ ಸಂಘಟನೆ.
ಯುವಕರೆಲ್ಲರೂ ಕೂಡ ಸಂಘಟನಾ ಸದೃಢರಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮುಂದೆ ಯಾವ ತಿರುಗಳು ತಗೋತೋ ಸಂಘಟನೆ ಶಕ್ತಿ ನಮ್ಮ ಹತ್ರ ಇತ್ತಂದ್ರೆ ಏನಾರೋ ಬದಲಾವಣೆ ಮಾಡಬಹುದು ಅಂತ ನಾನು ಇದರ ಸಂಬಂಧ ನಾವು ಸಂಘಟನೆ ಮಾಡ್ಲಿಕ್ಕೆ ಯಾವ್ದು ರಾಜಕೀಯ ಉದ್ದೇಶ ಇಲ್ಲ, ಯಾರೋ ಹಿನ್ನೆಲೆಯಾಗಿ ನಿಂತ್ಕೊಂಡು ಕಾರ್ಯಕ್ರಮ ಮಾಡಿಸ್ಲಿಕ್ಕಿಲ್ಲ. ಎಲ್ಲರೂ ಕೂಡ ಪರಮ ಪೂಜ್ಯರ ನೇತೃತ್ವದಲ್ಲಿ ಉತ್ಸವ ಸಮಿತಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಆರಂಭ ಆಗಿ ಅವತ್ತ ಅಂತ್ಯ ಆಗುದಿಲ್ಲ ಸರ್. ಆರಂಭ ಆಗಿ ಇದು ನಿರಂತರವಾಗಿ ಅಂತವರನ್ನ ಗುರುತಿಸುವಂತ ಕೆಲಸವನ್ನ ಮಾಡಿ ನಾವೆಲ್ಲ ಉತ್ತೇಜನ ಕೊಡ್ಲಿಕ್ಕೆ ಪ್ರಾಮಾಣಿಕ. ಕರ್ನಾಟಕ ಕಾಲೇಜ್ ಹೆಂಗ್ ಫೇಮಸ್ ಆಗಿದೆ ಎಸ್ ಸರ್. ಇದೇ ತರ ಯಾಕೆ ಆಗಿದೆ ಅಂತ ಏನ್ ಪ್ರಾಬ್ಲಮ್ ಅಂತ ನಮ್ಗೆ ತಾವು ನೋಡಿರಲ್ಲ ನೋಡೇವ್ ಸರ್. ಆದ್ರ ಹ್ಞೂ ಸರ್, ಹಿತಾಸಕ್ತಿ ಕಡಿಮೆ ಆಗಿದೆ. ಹಿತಾಸಕ್ತಿ ಕಡಿಮೆ ಇದೆ ಸರ್. ಈಗ ಅದಕ್ಕೆ ಈಗ ಟೀಮ್ ಇದು ಎಲ್ಲರೂ ಈ ಟೀಮನ್ನ ಬಹಳ ಈಗ ನಮ್ಮ ಪೂಜ್ಯರು ನಿರಂತರವಾಗಿ ಎಲ್ಲ ಹಳ್ಳಿಗೂ ಕೂಡ ನಿರಂತರವಾಗಿ ಯಾವುದೇ ಕೂಡ ಅವ್ರಿಗೆ ಯಾವುದೂ ಸ್ವಾರ್ಥ ಇಲ್ಲ ಅಂತ ಈ ಮನೋಭಾವನೆಯನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತ ಅದು 23ಕ್ಕೆ 1000 ಸ್ಟೂಡೆಂಟ್ಸ್ ಅದಾರಲ್ಲಿ. ಎಸ್ ಸರ್. 1000 ಎಲ್ಲ ಬೆಳಗಾಂ ಮಾಧ್ಯಮ ಎಲ್ಲ ಜನ ಬರ್ತಾರೆ. ಅದನ್ನ ನಾವೆಲ್ಲರೂ ಗಮನದಾಗ ಇಟ್ಕೋತೀವಿ ಸರ್. ತಮ್ಮ ಸಲಹೆ ಇದು ಖರ್ಚು ವೆಚ್ಚ ಏನು ಸರ್? ಹೆಂಗೆ ನಾವೇ ಎಲ್ಲರೂ ಕೂಡ ಹೇಳಿ ಪೂಜಾರಿ ಗುರುಗಳೇ ಈಗ ಯಾಕಂತ ಕೇಳಿದ್ರೆ ಯಾರೊಬ್ರು MLA ಅವ್ರು ಬಂದು ಅಥವಾ ಯಾವುದಾದ್ರು MP ಅವ್ರು ಬಂದು ವೇದಿಕೆ ಮೇಲೆ ಕುಂತಾಗ ಅದು ರಾಜಕೀಯ ತಿರುವು ತಗೋತೈತೆ ಅನ್ನೋ ಉದ್ದೇಶಕ್ಕಾಗಿ ಸದ್ಯಕ್ಕೆ ಯಾರೂ ಅಧಿಕಾರದಾಗ ಇರದೇ ಇರೋರು ರಾಜಕೀಯವಾಗಿ MLA MP ಮಿನಿಸ್ಟರ್ ಯಾರ್ದು ಇಲ್ಲದೇ ಇರೋರನ್ನ ಕರೆಯುವಂಥ ಪ್ರಯತ್ನ ಇರುತ್ತೆ. ಅದಕ್ಕೆ ಆಗ್ಲೇ ನಾವು ಮಾತಾಡುವಾಗ ವೃತ್ತಿಪರ ರಾಜಕಾರಣದಿಂದ ಹೊರಗಿಟ್ಟು ಮಾಡಕತ್ತೀವಿ ಅಂತ ಹೇಳಿದ್ರಿ. ವೃತ್ತಿಪರ ರಾಜಕಾರಣ ಬೇರೆ, ಪ್ರತಿಯೊಬ್ಬರಿಗೂ ಒಂದು ವೈಯಕ್ತಿಕ ಜೀವನ ಅಂತ ಇರ್ತೈತಿ. ಅವ್ರವ್ರು ಮಾಡೋ ಪಕ್ಷಗಳು ಬೆಂಬಲಿಸೋದು ಬೇರೆ ಇರ್ತೈತಿ. ಆ ವೈಯಕ್ತಿಕ ನಾವು ಇಲ್ಲಿ ತಗೊಳ್ಳಲ್ಲ. ನಮ್ಮ ಉದ್ದೇಶ ಏನು, ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದ್ರೆ ದುಶ್ಚಟಗಳಿಗೆ ಬಲಿಯಾಗಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಯುವಶಕ್ತಿ ಪೋಲಾಗಿ ಹೊಂಟೈತಿ. ಅವಕ್ಕೆ ರಾಯಣ್ಣನ ಆದರ್ಶ ಬೆಳೆಸಬೇಕು, ರಾಯಣ್ಣನ ಸಂದೇಶಗಳನ್ನು ಕೊಡಬೇಕು. ಅಪ್ರತಿಮ ಒಂದು ದೇಶಭಕ್ತಿ ಆಗಿರ್ಬೋದು, ಶೌರ್ಯ ಆಗಿರ್ಬೋದು, ಅವನ ತ್ಯಾಗ ಆಗಿರ್ಬೋದು, ಸ್ವಾಮಿನಿಷ್ಠೆ ಆಗಿರ್ಬೋದು, ಆ ನಾಡಿನ ಕುರಿತಾದ ಅವನ ಭಕ್ತಿ ಆಗಿರ್ಬೋದು, ಇಂಥವೆಲ್ಲ ಯುವಕರಲ್ಲಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಆ ಯುವಶಕ್ತಿಯಲ್ಲಿ ಈ ಒಂದು ಮೂಲ ಆಶಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಐತೆ. ಆಗ್ಲೇ ಸರ್ ಕೇಳ್ದಂಗ ಈ ಕಾರ್ಯಕ್ರಮವಾಗಿ ರಾಯಣ್ಣದ ಏನು ವಿಶೇಷವಾಗಿ ಇದು ಮಾಡ್ತಾರೆ ಅಂತ ಕೇಳಿದ್ರು. ಬಹುತೇಕ ಬೆಳಗಾವಿಯಲ್ಲಿ ರಾಯಣ್ಣ ರಾಕ್ ಗಾರ್ಡನ್ ಅಂತ ಗಾರ್ಡನ್ ಮಾಡಿದ್ದಾರೆ. ಅಲ್ಲಿ ಸಂಶೋಧಕರೊಬ್ರು ಇದ್ದಾರೆ, ಬಸವರಾಜ್ ಅಂತೇಳಿ. ಬಹುತೇಕ ಅವರು ಬಹಳ ವಿವರವಾಗಿ ರಾಯಣ್ಣನ ಚರಿತ್ರೆಯನ್ನ ಸಂಶೋಧನೆ ಮಾಡಿ ನಮಗೂ ವಿನಾಯಕ್ ನಾನು ಒಂದು ವಿಷಯ ಪ್ರಸ್ತಾಪ ಮಾಡಿದೆ. ರಾಯಣ್ಣರ ಮೂಲ ನೆಲೆ ಅವ್ರ ಪೂರ್ವಿಕರು ಇರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆಯ ರೂಗಿ ಅಂತ ನಾನು ಹೇಳಿದೆ. ರೂಗಿ ಹೋಗಿ ಅಲ್ಲಿ ಅವ್ರು ಬೆಳಗಾವಿಯಲ್ಲಿ ಅವರ ಹಿರಿಯರು ನಿಂತಾಗ ರೋಗಣ್ಣವರು ಅಂತ ಕನ್ವರ್ಟ್ ಆಗಿದ್ದು ಇತಿಹಾಸದಲ್ಲಿ ಅವ್ರು ಬರೆದಿದ್ರು. ಅವ್ರನ್ನ ಕರೆಸಿ ಸಾಧ್ಯ ಆದಷ್ಟು ಅವರಿಂದಲೂ ಕೂಡ ಜನರಿಗೆ ಅವ್ರ ಇತಿಹಾಸದ ಅರಿವಾಗಲಿ, ಅವ್ರು ಸಂಶೋಧನೆ ಮಾಡಿ ಇಟ್ಕೊಂಡಿದ್ದಾರೆ, ಪುಸ್ತಕಗಳನ್ನು ಇಟ್ಕೊಂಡಾರ. ಅವರಿಂದ ಪುಸ್ತಕಗಳನ್ನು ಕೂಡ ಅಲ್ಲಿ ಬಂದಿರತಕ್ಕಂಥ ಜನರಿಗಾಗಿರ್ಬೋದು, ಗೆಸ್ಟ್ಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ಇಲ್ಲಿ ಹತ್ತಿರಕ್ಕೆ ನಾಗಟನ ಅಂತ ಬರ್ತಲ್ರಿ ಬಿಜಾಪುರದ, ಅದು ಮೂಲ ಊರು. ಅವರು ಪೂರ್ವಿಕರದ್ದು ರಾಯಣ್ಣನ 3ನೇ ತಲೆಮಾರಿನ ಊರು ಇದು. ಹತ್ತಿರಕ್ಕೆ ನಾಗಟನ. ಅಲ್ಲಿಂದ ಅವರು ಮನೆದೇವರು ರೂಗಿ ಜಟ್ಟಿಂಗರಾಯ. ಈ ಮನೆದೇವರು ಊರೊಳಗೆ ಬಂದಿದ್ದು ಇಲ್ಲಿಂದ ಭೀಮಾ ನದಿ ದಾಟಿ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರ್ತಾರೆ. ಬೆಳಗಾವಿಯಿಂದ ಮಲಪ್ರಭಾ ನದಿ ದಂಡೆ ಸಂಗೊಳ್ಳಿ ಅನ್ನೋ ಊರ, ಅಲ್ಲಿ ಸಂಗಮೇಶ್ವರ ದೇವಸ್ಥಾನ, ಅಲ್ಲಿ ಬಂದು ನೆಲೆ ನಿಲ್ತಾರ. ಅಲ್ಲಿ ಬಂದಾಗ ಪ್ರತಿ ವರ್ಷ ಕಿತ್ತೂರು ಸಂಸ್ಥಾನದವರು ಆ ಸಂಕ್ರಮಣದ ಜಳಕ ಮಾಡಕ್ಕೆ ಶ್ರಾವಣ ಮಾಸ ಪ್ಲಸ್ ಜನವರಿ ತಿಂಗಳಲ್ಲಿ ಸಂಕ್ರಮಣ ಜಳಕ ಮಾಡಕ್ ಆ ಸಂಗೊಳ್ಳಿಗೆ ಬರ್ತಿರ್ತಾರೆ, ಸಂಗಮದ ಆ ಮಲಪ್ರಭಾ ನದಿ ದಂಡೆಗೆ. ಅವಾಗ ಈ ಕುಸ್ತಿ ಏರ್ಪಟ್ಟಾಗ ಮಾತ್ರ ಈ ರಾಯಣ್ಣ ಒಬ್ಬ ಕುಸ್ತಿ ಪಟುವಾಗಿದ್ದ. ಅವನು ಕುಸ್ತಿ ಗೆದ್ದ ಮೇಲೆ ಅವಾಗ ಬಹುಮಾನ ಕೊಡಕ್ಕೆ ಹೋಗಿ ಈ ಚೆನ್ನಮ್ಮ ಮತ್ತು ಕಿತ್ತೂರು ಸಂಸ್ಥಾನಕ್ಕೆ ಸಂಪರ್ಕ ಬೆಳಿತೈತಿ. ಅವಾಗ